ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ನಾನು ಎಂಬ್ರಾಯ್ಡಿಂಗ್ ಮಾಡಿಸಿರಲಿಲ್ಲ, ಸ್ಟಿಚ್ ಮಾಡಿಸಿದ್ದೆ. ಬಟ್ ಅದು ಎಂಬ್ರಾಯ್ಡಿಂಗ್ ಮಾಡಿದರೆ ಚೆನ್ನಾಗಿ ಕಾಣ್ಬೋದಾ ಅಂದ್ಕೊಂಡು ನಾನು ಒಂದು ಸಿಂಪಲ್ ಆಗಿರೋ ಹ್ಯಾಂಡ್ ವರ್ಕನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಲ್ರೆಡಿ ನಾನು ಒಂದು ಸ್ಟೋನ್ ಚೈನ್ ಇತ್ತು ಮತ್ತು ನಾರ್ಮಲ್ ಚೈನ್, ಶುಗರ್ ಬೀಡ್ಸ್ ಚೈನ್ ಇತ್ತು. ಆ ಚೈನ್ನ ನಾನು ಸ್ಟಿಚ್ ಮಾಡಿದ್ದೀನಿ ಆಲ್ರೆಡಿ. ಅದ್ರ ಮೇಲೆ ನಾನು ಈಗ ಸ್ಯಾರಿಗೆ ಮ್ಯಾಚ್ ಆಗುವಂಥ ಥ್ರೆಡ್ನ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಒಂದು ಬುಟ್ಟನ ಹಾಕ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಗರ್ ಬೀಡ್ಸ್ ಮತ್ತು ಒಂದು ಬಿಗ್ ಬೀಡ್ಸ್ನ ಯೂಸ್ ಮಾಡಿ ಇಲ್ಲಿ ನೋಡಿ ಈ ಥರ ಒಂದು ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿದ್ದೀನಿ, ಈ ಥರ ಕಾಣಿಸ್ತಿದೆ ನೋಡಿ. ನಾನು ವಿಂಡೋ ಹತ್ರ ಕೂತ್ಕೊಂಡಿರೋದ್ರಿಂದ ಬೆಳಕು ತುಂಬ ಜಾಸ್ತಿ ಬಿದ್ದುಬಿಟ್ಟಿದೆ ವಿಡಿಯೋ ಮೇಲೆ, ಅದರಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ವಿಡಿಯೋ ಮಾಡಿದ ಮೇಲೆ ಗೊತ್ತಾಯಿತು ಅಷ್ಟೊಂದು ಕ್ಲಿಯರಾಗಿ ವಿಡಿಯೋ ಬಂದಿಲ್ಲ ಅಂತ ಹೇಳಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಯಾರಿಗೆ ಮ್ಯಾಚ್ ಆಗಿರುವಂತಹ ಸಿಲ್ಕ್ ಥ್ರೆಡ್ನ ತೊಗೊಂಡಿನಿ. ಮತ್ತು ಇದಕ್ಕೆ ನಾನು ಚಮ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಚಮ್ಕಿ ಹಾಕಿದ್ರೇ ಲುಕ್ ಕಾಣಿಸೋದು. ಈ ಥರ ಏನಾದರೂ ಡಿಸೈನ್ ಕ್ರಿಯೇಟ್ ಮಾಡಬೇಕಾದ್ರೆ ಚಮ್ಕಿ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇಲ್ಲ ಬರೀ ಥ್ರೆಡ್ಡಿಂದನೇ ಹಾಕ್ತೀನಂತ ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣಿಸಲ್ಲ. ಚಮ್ಕಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಚಮ್ಕಿನ ಯೂಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಹೀಗೆ ನಾನು ಥ್ರೆಡ್ನ ಸುತ್ತಿದ್ನಲ್ವ, ನೀಡ್ಲು ಸುತ್ತ ಹಾಗೆ ಥ್ರೆಡ್ನ ಸುತ್ತಕೊಂಡು ನಂತರ ಚಮ್ಕಿ ತಗೊಂಡು ಅದಕ್ಕೆ ನಾನು ಇದು ಬ್ಲೌಸಿಗೆ ರಿಟರ್ನ್ ತೊಗೊತಾ ಇದ್ದೀನಿ. ನೀಡ್ಲನ್ನು ರಿಟರ್ನ್ ತೊಗೊಂಡು ಅಲ್ಲಿ ಒಂದು ಬುಟ್ಟನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ಥರ ಆಗಿದೆ ನೋಡಿ. ನೋಡಿ ಫ್ರೆಂಡ್ಸ್, ಬುಟ್ಟ ಕ್ರಿಯೇಟ್ ಆಗಿದೆ. ಲೀಫ್ ಟೈಪ್ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ನೋಡಿ ಸ್ಟೋನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಗ್ಲೋನ ಹಚ್ಬಿಟ್ಟು ಅದಕ್ಕೆ ಸ್ಟೋನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕ್ಲಿಯರಾಗಿ ನೋಡಿದಾಗ ಈ ಥರ ಕಾಣಿಸ್ತಿದೆ. ಇದನ್ನು ನಾನು ಫುಲ್ ಬ್ಲೌಸಿಗೆ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತು ಹ್ಯಾಂಡ್ಸ್ಗಳಿಗೂ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಇಷ್ಟ ಆಯಿತಾ ಇಲ್ಲ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಮರಿಬೇಡಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಫ್ರೆಂಡ್ಸ್. ಪ್ಲೀಸ್ ಹೀಗೇ ಸಪೋರ್ಟ್ ಮಾಡ್ತಾ ಹೋಗಿ. ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ತಾ ಇದ್ದೀರಾ. ಹೀಗೆ ನೋಡ್ತಾ ಹೋಗಿ ನನಗೆ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ಪ್ಲೀಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಥರ ಯಾವುದಾದ್ರೂ ಒಂದು ನಮ್ಮ ಹತ್ರ ಬ್ಲೌಸ್ ಇದೆ ಅಂತ ಅಂದರೆ ನಾವು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಬ್ಲೌಸ್ಗಳಿಗೆ ನಾವೇ ಟ್ರೈ ಮಾಡ್ಕೋಬೋದು.
ಹ್ಯಾಂಡ್ಸ್ಗಳಿಗೂ ಸ್ಟೋನ್ ಬೀಡ್ಸ್ನ ನೋಡಿ ಅಲ್ಲಲ್ಲಿ ಡಾಟ್ಸ್ ಥರ ಹಾಕಿದ್ದೀನಿ. ಅದು ಕೂಡ ತುಂಬ ಲುಕ್ಕಾಗಿ ಕಾಣಿಸ್ತಿದೆ. ಬಾರ್ಡ್ರ್ ಇದೆ ಅಲ್ವಾ, ಬಾರ್ಡ್ರ್ ಮೇಲೆ ಅಲ್ಲಲ್ಲಿ ಡಾಟ್ಸ್ ಥರ ಅಂಟಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಅಲ್ಲಲ್ಲೇ ಬುಟ್ಟುಗಳನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕ್ಯೂಟಾಗಿ ಕಾಣಿಸ್ತಿದೆ ಸಿಂಪಲ್ಲಾಗಿ. ಇದನ್ನೇ ನಾವು ಹೊರಗಡೆ ಹಾಕ್ಸ್ತೀವಿ ಅಂತ ಅಂದರೆ 1500 200 ಇಲ್ಲ ಇನ್ನೂ ಸ್ಟಿಚ್ ಮಾಡಿಸ್ತೀವಿ ಅಂತ ಅಂದರೆ 2500 3000ವರೆಗೂ ಹೋಗಿಬಿಡುತ್ತೆ. ನಾನು ಸ್ಟಿಚ್ ಆಗಿರೋ ಬ್ಲೌಸ್ಗೆ ಈ ಥರ ಹಾಕ್ತಾ ಇದ್ದೀನಿ. ಸಿಂಪಲ್ಲಾಗಿ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದನ್ನೇ ವೆರೈಟಿಯಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬ್ಲೌಸ್ನ ವೆರೈಟಿಯಾಗಿ ಇಟ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಏನಾದರೂ ಬ್ಲೌಸ್ಗಳು ಏನಾದರೂ ಸ್ಟಿಚ್ ಮಾಡಿರೋದಿದ್ದರೆ ಈ ಥರ ಸಿಲ್ಕ್ ಥ್ರೆಡ್ಡು ಮತ್ತು ಚಮ್ಕಿಗಳು ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಇಲ್ಲಾಂದರೆ ಮೊಬೈಲಲ್ಲಿ ಎಷ್ಟೊಂದು ಡಿಸೈನ್ಸ್ಗಳಿರ್ತಾವಲ್ವ, ಅದನ್ನು ನಾವು ತೊಗೊಂಬಿಟ್ಟು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು. ಅವರೆಲ್ಲ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ನಮಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೂ ನಾವು ಕೂಡ ಸ್ವಲ್ಪದ ಮಟ್ಟಿಗೆ ಹಾಕ್ಬೋದು. ನನಗೂ ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ನನಗೆ ಏನು ಅನಿಸುತ್ತೋ ಅದನ್ನು ನಾನು ಮಾಡ್ತಾ ಹೋಗ್ತಾ ಇರ್ತೀನಿ. ಅದು ಚೆನ್ನಾಗಿ ಕಾಣಿಸ್ತಿದೆ. ನಾನು ಹಾಕಿರುವಂಥ ಡಿಸೈನ್ನ ನೀವು ಕೂಡ ಟ್ರೈ ಮಾಡಿ. ನನ್ನ ವೀಡಿಯೋಸ್ಗಳನ್ನು ನೋಡಿ ಕೆಲವೊಂದು ಕುಚ್ಚುಗಳಾಗಿರ್ಬೋದು, ಈ ಥರ ಡಿಸೈನ್ಸ್ ಆಗಿರ್ಬೋದು, ನಾನು ಹಾಕಿರುವಂಥ ಕ್ರಿಯೇಟಿವಿಟಿಗಳನ್ನೆಲ್ಲವನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ನಿಮ್ಮ ಬ್ಲೌಸ್ಗಳಿಗೆ ನೀವು ಸ್ವತಃ ಹಾಕ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನೋಡ್ತಾ ಹೋಗಿ, ಸಪೋರ್ಟ್ ಮಾಡ್ತಾ ಹೋಗಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ, ಎಂಡ್ವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ನೋಡಿದ್ದೀರಾ ಎಲ್ರಿಗೂ ಕೂಡ ಬಾಯ್.